ಶ್ರೀರಾಮುಲು ಇದ್ದಾರೆ ನಮ್ಮ TV5 ಜೊತೆಯಲ್ಲಿ ಮಾತನಾಡಲಿಕ್ಕೆ ಇಡೀ ಬಳ್ಳಾರಿ ಘಟನೆಗೆ ಸಂಬಂಧಪಟ್ಟಂತೆ ಅವರು ಏನು ಮಾತಾಡ್ತಾರೆ ನೋಡೋಣ. ಶ್ರೀರಾಮುಲು ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ? ಸರ್ ಆರಾಮಿದ್ದೀನಿ ರೀ. ಓಕೆ, ನಂದು ಫಸ್ಟ್ ಕ್ವಶನ್ನು ಶ್ರೀರಾಮುಲು ಅವರೇ, ನಿಮಗೆ ಜನಾರ್ದನ್ ರೆಡ್ಡಿ ಅವರಿಗೆ ಮೊನ್ನೆಯ ಒಂದು ಘಟನೆಯಲ್ಲಿ ಏನೂ ಅಪಾಯ ಆಗಿಲ್ವಾ? ಸರ್ ಅದು ಆಕ್ಚುಲಿ ಅಲ್ಲಿ ನಡೆದಿದ್ದ ವಿಚಾರನೇ ಬೇರೆ ಇದೆ ಸರ್. ಯಾಕಂದ್ರೆ ಅಲ್ಲಿದ್ದಂತ ಟೈಮಲ್ಲಿ ಅವರು ಅಲ್ಲಿ ಜನಾರ್ದನ್ ರೆಡ್ಡಿ ಮನೆ ಹತ್ರ ಸ್ವಲ್ಪ ಬೆಳಿಗ್ಗೆನೋ ಯಾರೋ ಬಂದು ಬ್ಯಾನರ್ ಕಟ್ತಾ ಇದ್ರಂತೆ. ಅವ್ರು ಅಂದ್ರೆ ಮನೆಗೆ ಹೋಗೋ ಆದಿಯಲ್ಲಿ ಮೀನ್ಸ್ ಅವ್ರ ಮನೆಗೆ ಅಂದ್ರೆ ಮೇನ್ ರೋಡ್ ನಿಂದ ಒಳಗಡೆ ಹೋಗಕ್ ಆದಿದ್ದೆ ಅವ್ರ ಮನೆಗೆ. ಅವ್ರ ಆ ಕಾಂಪೌಂಡ್ ವಾಲ್ ಒಳಗಡೆ, ಆ ಕಾಂಪೌಂಡ್ ವಾಲ್ ಒಳಗಡೆನೆ ಏನೋ ಬ್ಯಾನರ್ ಕಟ್ಟಂತ ವಿಚಾರದಲ್ಲಿ ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಏನ್ ಹೇಳಿದಾರಂತೆ, ದಯವಿಟ್ಟು ಸ್ವಲ್ಪ ಆದಿ ಬಿಟ್ಟು ಕಟ್ಕೊಟ್ಟಂದ್ರೆ ಅವ್ರೆಲ್ಲ ಸ್ಥಳೀಯರು ಒಪ್ಪಿ ಹೋಗಿದಾರಂತೆ. ಹೋದಂತ ಟೈಮಲ್ಲಿ ಅಲ್ಲಿ ಆಮೇಲೆ ಏನಾಗಿದೆ, ಜನಾರ್ದನ್ ರೆಡ್ಡಿ ಅವರು ವಾಪಸ್ ಬರುವಂತ ಟೈಮಲ್ಲಿ ಅವ್ರು ಯಾರೋ ಸ್ವಲ್ಪ ಮಂದಿ ಗುಂಡಾಗಳು ಜೊತೆಲೆ ಯಾರೋ ರೆಡ್ಡಿ, ಸತೀಶ್ ರೆಡ್ಡಿ ಯಾರೋ ಅನ್ನಂತವ್ರು ಅವರೆಲ್ಲರೂ ಕೂಡ ಗುಂಡಗಳು ಹಾಕೊಂಡ್ಬಂದು ಸ್ವಲ್ಪ ದಾಂಧಲೆ ಮಾಡಿದಾರಂತೆ. ಆ ದಾಂಧಲೆ ಮಾಡಿದಂತ ಟೈಮಲ್ಲಿ ಅಲ್ಲಿ ಅವ್ರು ಹೇಳಿದಾರಂತೆ, ದಯವಿಟ್ಟು ದಾಂಧಲೆ ಮಾಡಕ್ ಹೋಗ್ಬೇಡ್ರಿ. ಅವ್ರು ಜನಾರ್ದನ್ ರೆಡ್ಡಿ ಅವ್ರ ಮನೇಲೆಲ್ಲ ಅವರೆಲ್ಲ ಗಂಗಾವತಿಗೆ ಹೋಗಿದ್ದಾರೆ. ಅಂದ್ರೆ ಅವ್ರು ಗಂಗಾವತಿಯಿಂದ ಬರೋಂಥ ಟೈಮಲ್ಲಿ ನಾನು ಬೆಂಗಳೂರು ಕಡೆಯಿಂದ ಬರ್ತಾ ಇದ್ದೆ. ಜನಾರ್ದನ್ ರೆಡ್ಡಿ ಅವ್ರು ನನಗೆ ಫೋನ್ ಮಾಡಿದ್ರು, ಎಲ್ಲಿದ್ದಾರೆ ಅಂದ್ರೆ ನಾನು ಬಳ್ಳಾರಿಯಲ್ಲಿದ್ದೀನಿ ಅಂತ ಹೇಳ್ತೆ. ಅಷ್ಟೊಳಗೆ ಅವ್ರು ಬಂದ್ರು. ಅಲ್ಲಿ ನಡ್ಕೊಂತ ಬರೋಂಥ ಟೈಮಲ್ಲಿ ನಾವು ಅವ್ರ ಮನೆಗೆ ಬರ್ತಾ ಇದ್ವಿ. ಬರೋ ಒಳಗಡೆ ಅಲ್ಲಿ ದಾಂಧಲೆ ಶುರು ಆಯ್ತು. ದಾಂಧಲೆ ಶುರು ಆದಂಥ ಟೈಮಲ್ಲಿ ನಮ್ಮ ಹತ್ರ ಇದ್ದಿದ್ದು ಒಂದು 7-8 ಮಂದಿ, 10 ಮಂದಿ, ಇಲ್ಲ 50 ಮಂದಿ ಒಳಗಡೆ ನನಗೆ ಮಾತಾಡ್ಸಕ್ ಬಂದಿದ್ರು. ಜನಾರ್ದನ್ ರೆಡ್ಡಿ ಮನೆ ಹತ್ರ ಏನೋ ಆಗುತ್ತೆ ಅಂತೇಳಿ ಕರ್ಕೊಂಡು ನಡ್ಕೊಂಡ್ ಬರ್ತೇವೆ. ಅಷ್ಟೊಳಗಡೆ ಅವರು ಆ ಕಡೆ ಇದ್ದಂಥವ್ರ ಗುಂಪು ಈ ಕಡೆ ಜನಾರ್ದನ್ ರೆಡ್ಡಿ ಮೇಲೆ ಜಗಳಕ್ಕೆ ಬಂದ್ರು. ಅಷ್ಟೊತ್ತೊಳಗೆ ನುಗ್ಲಾಗ ಒಳಗೆ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು. ಫೈರಿಂಗ್ ಸ್ಟಾರ್ಟ್ ಮಾಡಿ ಅಷ್ಟೊತ್ತೊಳಗಡೆನೆ ಅದು ಗುಂಡ ಆರ್ಸಂತ ಕೆಲಸ ಮಾಡಿದ್ರು. ಗುಂಡ ಆರ್ಸೋ ಒಳಗಡೆನೆ ನಮ್ಮ ಹುಡುಗರು ಇದ್ರು, ಅವರು ತಳ್ಳಾಡಿದ್ರು, ಇವರು ತಳ್ಳಾಡಿದ್ರು. ಅಷ್ಟೊತ್ತೊಳಗಡೆ ಗೊತ್ತಾಯ್ತು ಯಾರಿಗೋ ಒಂದು ಪೆಟ್ಟಾಗಿದೆ ಅಂತೇಳಿ. ಪೆಟ್ಟಾದಂಥ ಟೈಮಲ್ಲಿ ಏನಾಗಿದೆ ಅನ್ನೋಂಥೊಳಗೆ ಆ ಹುಡುಗ ಯಾರು ತೀರ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಯ್ತು. ಆ ತೀರ್ಕೊಂಡೋದಂಥ ವಿಚಾರ ನಮ್ಮನ್ನು ಕೇಳಿದ್ರು, ಯಾರು ಹೊಡೆದಾರ ಅಂದ್ರೆ ನಮ್ಗೇನು ಗೊತ್ತಿಲ್ಲರಿ, ಯಾರು ಹೊಡೆದಾರ ಗೊತ್ತಿಲ್ಲ. ನಮ್ಮಂತೂ ಖಾಸಗಿ ಗನ್ಮ್ಯಾನ್ಗಳು ಯಾರಿಲ್ಲ. ಹಂಗಾಗಿ ಅವ್ರ ಖಾಸಗಿ ಗನ್ಮ್ಯಾನ್ಗಳು ಅವ್ರ ಹತ್ರ ಇದ್ರು. ಭಾಳ ಮಂದಿ ಗುಂಡಾಗಳು ಸಾಕ ದೊಡ್ಡ ಗನ್ನುಗಳು ಇಟ್ಕೊಂಡು ಯಾರೋ ಪೇಟ ಕಟ್ಕೊಂಡು ಗುಂಡ ಆರಿಸಿದ್ರು ಅಂತ ಹೇಳ್ತಾ ಇದ್ರು. ಹೇಳ್ದಂಥ ಟೈಮಲ್ಲಿ ಅಲ್ಲಿ ನೋಡಿದ್ರೆ ಅವ್ರದ್ದೇ ಆರಿಸಿದಾರೆ ಅನ್ನೋಂಥದ್ದು ಪ್ರಾಥಮಿಕ ವರದಿಯಲ್ಲಿ SP ಅವರು, ಉಸ್ತುವಾರಿ SP ಅವರು ಕೊಟ್ಟಂತ ಮಾಹಿತಿ ಪ್ರಕಾರ ಇಬ್ರು ಕೂಡ ಪಾಪ ಒಂದೇ ದಿನಕ್ಕೆ ಬಂದಾರ, ಒಂದೇ ದಿನಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರ. ಇಲ್ರಿ SP ಅವರು ಟ್ರಾನ್ಸ್ಫರ್ ಆಗೋದು ನಾನು ಯಾವತ್ತು ನೋಡಿಲ್ರಿ. ಒಂದೇ ದಿನಕ್ಕೆ ಬರೋದು, ಒಂದೇ ದಿನಕ್ಕೆ ಹೋಗೋದು ಅಂತ ಹೇಳಿದ್ರೆ ಯಾರಿಗೇನಾಗ್ಲಿ ಪಾಪ ಒಂದು 6 ತಿಂಗಳ ಕಾಲ ಅವಕಾಶ ಕೊಟ್ಟು ಅವ್ರು ಸೆಟ್ರೇಟ್ ಮಾಡ್ಕೊಳಕ್ ಅನುಕೂಲ ಆಗುತ್ತೆ. ಅವ್ರು ಅವತ್ತೇ ಬಂದಾರ, ಬೆಳಿಗ್ಗೆ ಜಾಯಿನ್ ಮಾಡಿದಾರೆ, ಅವತ್ತೇ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ಕೂಡ ಸರಿ ಅಲ್ಲ. ತಪ್ಪಿದಸ್ರು ಇಲ್ಲಿ ತನಕ ಅರೆಸ್ಟ್ ಮಾಡಿಲ್ಲ, ಅರೆಸ್ಟ್ ಮಾಡ್ಬೇಕನ್ನೋ ಒತ್ತಾಯ ಕೂಡ ಮಾಡ್ತೀನಿ.